ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ. ಕಳೆದ ವರ್ಷ ನಾವು ಸೌದತ್ತಿ ಯಲ್ಲಮ್ಮನವರ ಆಶೀರ್ವಾದ ಪಡೆದುಕೊಂಡು ಇದೇ ಸ್ಥಳದಲ್ಲಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ತರಬೇಕು. 2019 ರೈಲ್ವೆ ಮುಂಗಡ ಪತ್ರದಲ್ಲಿ ಯಾವ ಯೋಜನೆ ರಿಜೆಕ್ಟ್ ಯಾಕಾಯ್ತು ಅನ್ನುವಂಥ ತೀರ್ಮಾನಕ್ಕೆ ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಒಂದು ವರ್ಷದೊಳಗೆ ಸೌದತ್ತಿ ಯಲ್ಲಮ್ಮನ ಆಶೀರ್ವಾದದಿಂದ ಇವತ್ತು ಈ ಲೋಕಾಪುರ ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ಮಾರ್ಗ ಕೇಂದ್ರ ಸರ್ಕಾರ ಅನುಮೋದನೆಗೆ ಒಳಪಡುವ ಒಂದು ಹಂತದೊಳಗೆ ತಲುಪಿದ್ದು ಭಾಳ ಒಂದು ಸಂತೋಷದ ಸಂಗತಿ. ಇವತ್ತು ನಾವು ಒಂದು ವರ್ಷದೊಳಗೆ ಈ ಯೋಜನೆ ಕಾರ್ಯರೂಪಕ್ಕೆ ತರುವ ಮಟ್ಟದೊಳಗೆ ಒಂದು ರಾಮದುರ್ಗ ಒಂದು ಸೌದತ್ತಿ ನಗರಗಳ ಹೋರಾಟ ಸಮಿತಿಯ ಸದಸ್ಯರು ಮುಖಂಡರುಗಳ ಜೊತೆ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದೈತಂದರೆ ಇವತ್ತು ಅದೇ ಸೌದತ್ತಿ ಯಲ್ಲಮ್ಮ ತನ್ನ ಮಗನ ರೂಪದಲ್ಲಿ ತಮ್ಮ ಮಗನ ಒಂದು ಪೋಷಾಕದಲ್ಲಿ ಒಂದು ನನಗೆ ಇವತ್ತು ಇಲ್ಲೇ ಒಂದು ಹೋರಾಟ ಪ್ರಾರಂಭ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಳೆ. ಅದು ಕೇಂದ್ರದಾಗ ಏನು ಇವತ್ತು ರೈಲ್ವೆ ಮುಂಗಡ ಪತ್ರ ಬರುತ್ತೆ, ಕೇಂದ್ರದೊಳಗೆ ಮುಂಗಡ ಪತ್ರ ಅದ. ಆ ಒಂದು ಮುಂಗಡ ಪತ್ರದಲ್ಲಿ ಈ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು, ಈ ಮಾರ್ಗ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಇವತ್ತು ನಾವು ಪರಶುರಾಮನ ಒಂದು ವೇಷದಲ್ಲಿ ಯಲ್ಲಮ್ಮನ ಆದೇಶದ ಮೇರೆಗೆ ನಾವು ಇಲ್ಲಿ ಕೂತೀವಿ. ಖಂಡಿತವಾಗಿ ಈ ಯೋಜನೆ ಈ ಒಂದು 2026 ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮನವಿಯನ್ನು ಕೊಟ್ಟಾಗ ಹಾಗೂ ಅದೇ ರೀತಿ ರಾಮದುರ್ಗ ತಾಲೂಕಿನ ಶಾಸಕರು, ಸೌದತ್ತಿ ತಾಲೂಕಿನ ಶಾಸಕರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಪತ್ರಗಳನ್ನು ಮುಖ್ಯಮಂತ್ರಿಯವರು ಅವಲೋಕಿಸಿ ಅವರು ಮೂಲಭೂತ ಸೌಕರ್ಯ ಇಲಾಖೆಯ ಮಂತ್ರಿ ಆದಂತಹ ಎಂ ಬಿ ಪಾಟೀಲ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರನ್ನು ಮನವಿಯನ್ನು ಮಾಡ್ತಾರೆ. ಕೂಡಲೇ ಲೋಕಾಪುರ ಸೌದತ್ತಿ ಧಾರವಾಡ ರೈಲು ಮಾರ್ಗಕ್ಕೆ ಏನು ಭೂಮಿ ಅಗತ್ಯ ಇದೆ ಅದನ್ನು ನೀವು ತಕ್ಷಣಕ್ಕೆ ಅದನ್ನು ಕ್ರಿಯಾಶೀಲರಾಗ್ರಿ ಅಂತೇಳಿ ಪತ್ರವನ್ನ ಮೂಲಭೂತ ಸೌಕರ್ಯ ಇಲಾಖೆಗೆ ಬರೀತಾರೆ ಮುಖ್ಯಮಂತ್ರಿಯವರು. ಮೂಲಭೂತ ಸೌಕರ್ಯ ಇಲಾಖೆಯ ಮಂತ್ರಿ ಆದಂತಹ ಎಂ ಬಿ ಪಾಟೀಲ್ ಸಾಹೇಬರು ಅವರು ಮುಖ್ಯಮಂತ್ರಿಗೆ ವಾಪಸ್ ಪತ್ರವನ್ನು ಬರೀತಾರೆ. ನಮಗೆ ಲೋಕಾಪುರ ಧಾರವಾಡ ರೈಲು ಮಾರ್ಗದ ಜಮೀನಿಗೋಸ್ಕರ ಯಾವುದೇ ರೀತಿಯಿಂದ ಕೇಂದ್ರ ಸರ್ಕಾರದ ಒಂದು ಪ್ರಸ್ತಾವನೆಯನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಅದರ ಭಾಗವಾಗಿ ನಾವು ಎಲ್ಲರೂ ಸೇರಿ ಹೋರಾಟ ಸಮಿತಿಗಳು ಹಾಗೂ ನಮ್ಮ ಶಾಸಕರುಗಳು ಎಲ್ಲರೂ ಹೋಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿ ಆದಂತಹ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಾಗ ಅವರು ಸ್ವತಃ ಈ ರೈಲು ಹೋರಾಟಗಾರರನ್ನ ಕರ್ಕೊಂಡು ನಮ್ಮ ಸೌತ್ ರೈಲ್ವೆ ಮುಖ್ಯ ವ್ಯವಸ್ಥಾಪಕರಾದಂತಹ ಮಾತೂರ್ ಸಾಹೇಬರ ಹತ್ರ ಒಂದು ಮೀಟಿಂಗದ ವ್ಯವಸ್ಥೆಯನ್ನು ಮಾಡಿ ತಕ್ಷಣಕ್ಕೆ 2019ರಲ್ಲಿ ಏನು ಒಂದು ರೈಲು ಮಾರ್ಗದ ಸರ್ವೆಯನ್ನ ರಿಜೆಕ್ಟ್ ಆಗಿತ್ತು, ಅದನ್ನ ತಕ್ಷಣಕ್ಕೆ ಅದನ್ನ ಸರ್ವೆ ಮಾಡಿ ಅಂತೇಳಿ ಸಂಸದರ ಮುಂದೆ ಅವರು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಿ ಪತ್ರವೂ ಕೂಡ ನಮ್ಮ ಸಂಸದರಿಗೆ ಕೊಟ್ಟಿರ್ತಾರೆ.